ವಿಚಾರಗಳು, ಒಂದು ಸಮಾಜದ ಕನಸನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19 ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಂದು ವಿಚಾರಗಳ ನಡುವೆ ನಾವು ಜನರ ಮುಂದೆ ಇಟ್ಟು ಪ್ರಜಾಪ್ರಭುತ್ವ ನಂಬಿಕೆ ಇರೋದು ಸಂವಿಧಾನದ, ನಾನು ನಿಜ ಹೇಳ್ತೀನಿ, ನಾನು ಯಾವ ಧರ್ಮದವನು ಅಂತ ನಾನು ಗುಡ್ಸ್ಕೊಳ್ಳಲ್ಲ, ನಾನು ಸಂವಿಧಾನದ ಮೇಲೆ ನಂಬಿಕೆ ಇರೋನು ಅಂತ ನಾನು ಗುಡ್ಸ್ಕೊಳ್ತೀನಿ. ಸೊ ನಾನು ಆ ಸಂವಿಧಾನನೇ ನನ್ನ ಧರ್ಮ ಅಂತ ಹೇಳಿದ್ರೆ ಬರವಣಿಗೆ ಬರೀತೀರಾ, ಅಲ್ಲಲ್ಲಿ ಮಾತುಗಳನ್ನ ಆಡ್ಬಿಡ್ತೀರಾ, ಆಮೇಲೆ ನಿಮ್ಮ ಬೆಂಬಲಿಗರು ಅಥವಾ ನಿಮ್ ಕಡೆಯವರು ನಮ್ಗೆ ಇಲ್ಲಿ ಭದ್ರತೆಗೆ ಬೇಕು ಅಂತ ಬರೆಯುವಾಗ ಅಥವಾ ನಿಮ್ ಮಾತಾಡುವಾಗ ಗೊತ್ತಿರಲ್ವಾ ನನಗೆ ಏನೋ ಅಟ್ಯಾಕ್ ಆಗುತ್ತೆ, ಇದೇನೋ ಬರ್ತಾರೆ ಇಲ್ಲಿ ಅಂತ. ಇವಾಗ ನಿಮ್ಮ ಕೇಳ್ತಾ ಇದ್ರು ನಮ್ಗೆ ಭದ್ರತೆಗೆ ಜನ ಬೇಕು ಅಂತ, ಬರೆಯುವಾಗ ನಿಮ್ಗೆ ಅನ್ಸಲ್ವಾ ಯಾಕೆ ಬೇಕು? ನೋಡಿ ಯಶೋದ್ ಅವರೇ, ನಮಗೆ ನಾವು ವಿಚಾರ ಮಂಡನೆ ಮಾಡಿದಾಗ ಬೇರೆಯವರು ಕೂಡ ಅವರು ವಿಚಾರ ಮಂಡನೆ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ನಮಗಿದೆ. ನಾವೇನಾದ್ರು ತಪ್ಪು ಹೇಳಿದ್ರೆ ಅವ್ರು ತಿದ್ಲಿ, ನಾವು ಅದು ಕಲಿಯಕ್ಕೆ ರೆಡಿ ಇದ್ದೀವಿ. ಆದರೆ ನಾವು ಯಾವಾಗ ಪ್ರಜಾಪ್ರಭುತ್ವ ಗೌರವಿಸ್ತೀವೋ, ಬೇರೆಯವರು ಅದನ್ನ ಕಾನೂನನ್ನು ಕೈ ತಗೊಂಡ್ಬಿಡು ನಮ್ಮ ಮೇಲೆ ಬಡದಾಕ್ತಾರೆ, ನಾವೇನು ತಪ್ಪು ಹೇಳಿದ್ರು ಸತ್ಯ ಹೇಳಿದ್ರು ಅಂತ ಕೂಡ ನಮ್ಗೆ ಗೊತ್ತಿರಲ್ಲ. ನಾವು ಆ ರೀತಿ ಯೋಚನೆ ಮಾಡಲ್ಲ. ನಾವು ಪ್ರಜಾಪ್ರಭುತ್ವದ ಮೇಲೆ ಈಗ ಯಾಕೆ ಬಂತು ಸರ್? ಇಷ್ಟು ವರ್ಷ ಸುಮ್ಮನಿದ್ರೆ ಈ ಬರ್ತಡೇ ದಿನ ಟ್ವೀಟ್ ಮಾಡ್ಬಿಟ್ಟು ಈಗ ನೀವೊಂಥರ ಬೆಂಕಿ ಇಡ್ತಾ ಇದ್ದೀರಾ. ನೀವೇನ? ನಾನ್ ಬೆಂಕಿ ಇಡೋದು ನನ್ನ ಉದ್ದೇಶ ಅಲ್ಲ. ಸರ್ಕಾರ ನಾವ್ ಯಾವ ಕುಟುಂಬದ ವಿರುದ್ಧ ಯಾರು ಕೂಡ ಕಾನೂನಾತ್ಮಕವಾಗಿ ಕಾನೂನನ್ನ ಕೈ ತಗೊಳಕ್ಕೆ ಯಾರಿಗೂ ಹಕ್ಕಿಲ್ಲ, ಯಾರು ಕಾರಣ ಇಲ್ಲ, ಯಾರು ಯೋಗ್ಯ, ಅದು ಸರಿಯಲ್ಲ. ಅದನ್ನ ನೀವು ಜಸ್ಟಿಫೈ ರಾಜ್ಕುಮಾರ್ ಮಾತ್ರ ಕೊಟ್ಟಿ ಸಮಾಧಿಗೆ ಜಾಗ ಕೊಟ್ಟಿಲ್ಲ ಸರ್, ಉಳಿದಂತ ಕಲಾವಿದರಿಗೂ ಕೊಟ್ಟಿದ್ದಾರೆ, ಸಾಹಿತಿಗಳಿಗೂ ಜ್ಞಾನಭಾರತಿ ಆವರಣದಲ್ಲಿ ಕೊಟ್ಟಿರುವಂತದ್ದು. ಅದ್ರ ಎಲ್ಲದ್ರ ಬಗ್ಗೆಯೂ ಕೂಡ ನೀವು ಮಾತನಾಡಿದ್ರೆ ಇವತ್ತಿಗೂ ಕೂಡ ಅಹಿಂಸಾ ಚೇತನ್ ಮಾತನಾಡಿರ್ತಕ್ಕಂಥ ಮಾತಿನಲ್ಲಿ ಸತ್ಯಾಂಶ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ಗೌರವ. ಒಂದ್ ಹೇಳ್ತೀನಿ, ನಾವು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸರಿ ಅಂತ ನೀವು ಕೂಡ ನೀವ್ ಹೇಳಿದೀರಾ. ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ನಾನು ಅವಲೇ ಹೇಳಿದೀನಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಕಾಂಪ್ಲೆಕ್ಸ್ ಅಂದ್ರೆ ಅದು ವ್ಯಾಪಾರದ ರೀತಿ ಅಲ್ಲ, ಅದು ಒಂದು ಇದನ್ನ ಕಟ್ಟಿ ಸಮಾಧಿ ರೀತಿನಲ್ಲಿ ಕಟ್ಟಿದ್ದಾರೆ ಅಂತ ಅರ್ಥ. ಅದು ಒಂದ್ ಹೇಳ್ತೀನಿ, ನಾನು ಅವತ್ತು ಮತ್ತೆ ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಎಂಥ ದೊಡ್ಡತನ ಇರೋ ವ್ಯಕ್ತಿ ಅಂದ್ರೆ, ಅವ್ರು ಬದುಕಿದ್ದಾಗ ಅವ್ರಿಗೆ ಸಮಾಧಿ ಕೊಡ್ತೀವಿ ಸಿಟಿ ಸೆಂಟರ್ನಲ್ಲಿ ಅಂದ್ರೆ ನನಗೆ ಬೇಡವೇ ಬೇಡ ಅಂತ ಹೇಳೋರು. ಅವರ ವಿಚಾರನ ಅನುಸರಿಸಬೇಕು, ಅವರ ಸರಳತೆ ಅನುಸರಿಸಬೇಕು, ಅವ್ರು ಕಂಡಿರೋ ಕನಸಿನ ಚಿತ್ರರಂಗನ ಮುಂದುವರಿಸಬೇಕು. ನಾನು ಇದನ್ನ ದೊಡ್ಡದು ಮಾಡಬೇಕು, ಇದನ್ನೆಲ್ಲೋ ಕಡೆ ಪ್ರಚಾರ ಪಡಿಬೇಕು, ಇದನ್ನ ಎಲ್ಲೋ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಬಟ್ ಅವರ ಸರ್ಕಾರದ ಯೋಜನೆಗಳಿಂದ ಯಾವ ರೀತಿ ಸಂಘರ್ಷಗಳಾಗಿದೆ, ಯಾವ ರೀತಿ ಸಮಸ್ಯೆಗಳಾಗಿದೆ, ಯಾವ ರೀತಿ ಅವ್ರ ರೀತಿನಲ್ಲಿ ಭೇದ ಭಾವನೆ ಆಗಿದೆ, ಯಾವ ರೀತಿ ಸರ್ಕಾರ ಕೂಡ ಪ್ರಸ್ತಾಪ ಮಾಡಿಲ್ಲ. ನಿಮ್ದು ನಾಮಕರಣ ಮಾಡ್ತಾರೆ ಸರ್ ಆ ಜಾಗದಲ್ಲಿ, ಅನ್ನದಾನ ಆಗುತ್ತೆ. ಎಲ್ಲರ ಅದನ್ನ ಭಾವನಾತ್ಮಕವಾಗಿ ಆ ಪ್ಲೇಸ್ ಅನ್ನ ತಗೊಂಡಿದ್ದಾರೆ ಪ್ರತಿಯೊಬ್ರು ಕೂಡ. ಮುಗೀತು. ಇವತ್ತು ನಿಮ್ ಪರವಾಗಿ ಸಂಘಟನೆಯರು ಬಂದಿದ್ದಾರೆ. ಸಾರಾ ಗೋವಿಂದ್ ಅವರು ಮಾತಾಡಿದ್ದು ಸರಿ. ರಾಜ್ಕುಮಾರ್ ಅಭಿಮಾನಿಗಳೇ, ಆದರೆ ಯಾರು ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂದ್ರೆ, ಕೆಲವು ವ್ಯಕ್ತಿಗಳು, ಸಾರಾ ಗೋವಿಂದ್ ಅಂತ ವ್ಯಕ್ತಿ, ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಭಾಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಅನೇಕ ಬೆಂಬಲಿಗರು, ಸಮಾಜದ ಕನಸುಗಾರರು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ, ಭಾಳ ದಶಕಗಳಿಂದ ಈ ವ್ಯವಸ್ಥೆಯ ಅನ್ಯಾಯ ವಿರುದ್ಧ ಹೋರಾಟ ಮಾಡಿರೋರೆಲ್ಲರೂ ಸೇರಿ ಅವರು ಇದಕ್ಕೆ ನಾವು ಕೂಡ ಪ್ರತಿರೋಧ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ರಾಜ್ಕುಮಾರಿಂದ ಕಲ್ತಿರೋದು ಏನಂದರೆ, ನಿಜವಾಗ್ಲೂ ಸೌಜನ್ಯದಿಂದ ನಮ್ಮ ಮಾತಲ್ಲಿ ಹಿಡಿತದಲ್ಲಿಟ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು. ಅದನ್ನು ಅವರು ಇವತ್ತು ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೆ ಸೇರಿ ರಾಜ್ಕುಮಾರ್ ಕಂಡ ಒಂದು ಚಿತ್ರರಂಗನ ಕಟ್ಟಣ, ಶತಮಾನದ ಕವಿ ಕುವೆಂಪು ಅವರು, MD ನಂಜುಂಡಸ್ವಾಮಿಯವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಎಲ್ಲ ಒಂದು ರೀತಿಯ ಹೋರಾಟಗಾರರು, ಶಾಂತಿವೀರ್ ಗೋಪಾಲ್ಗೌಡರು ಕಂಡ ಒಂದು ಕರ್ನಾಟಕನ ಕಟ್ಟಣ, ಅದು ನಮ್ಮ ಉದ್ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಡೀ ನೀವು ಗಮನಿಸಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಹುಚ್ಚ, ತಲೆ ಹರಟೆ, ಪ್ರಚಾರ ಪ್ರಿಯ ಅಂತೆಲ್ಲ ಕರೀತಾ ಇದ್ದಾರೆ. ಏನೋ ಒಂದು ಸೈಲೆಂಟ್ ಆದಾಗ ನಾನು ಇದೀನಿ ಅನ್ನೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.